ಮಾತಾಡ್ತೀರಾ ಯಾರಾದ್ರು? ರೈಸ್ ಮಾಡಿ ಮಾತಾಡಿ. ಓಕೆ, ಕೇಳಿಸ್ಬಿಡಿ ಕೇಳಿಸ್ಬಿಡಿ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗಮನ ಇಟ್ಟು ಕೇಳಿಸ್ಬಿಡಿ, ಬೇರೆ ಕಡೆ ಡಿಸ್ಟ್ರಾಕ್ಷನ್ ಆಗೋದು ಬೇಡ. ಮೇಡಮ್ ನೀವು ನೀನಾ ಮೇಡಮ್ ನೀವು ಹೊರಗಡೆ ಹೋಗಂಗಿದ್ರೆ ಯು ಕ್ಯಾನ್ ಎಕ್ಸಿಟ್, ಓಡಾಡ್ಕೊಳ್ಳಂಗಿದ್ರೆ ಯು ಕ್ಯಾನ್ ಎಕ್ಸಿಟ್. ಓಕೆ, ನೋಡಿ ಈಗ ನಾವು ಕುತ್ಕೊಂಡು ಮೆಡಿಟೇಷನ್, ಈಗ ಯಾರು ಪವಿತ್ರ ಮೇಡಮ್ ಹೇಳಿದ್ರು ನನಗೆ ನೆನಪಿನ ಶಕ್ತಿ ಇಲ್ಲ, ನೆನಪಿನ ಶಕ್ತಿ ಕಡಿಮೆ ಇದೆ. ರೀಸನ್ ಒಂದೇ ರೀಸನ್ ಅಲ್ಲ, ನೆನಪಿನ ಶಕ್ತಿಯನ್ನ ವೃದ್ಧಿ ಮಾಡೋದಿಕ್ಕೆ, ಅದನ್ನ ಇಂಪ್ರೂವ್ಮೆಂಟ್ ಮಾಡೋದಿಕ್ಕೆ ನಮ್ಗೆ ಹೊರಗಡೆ ಮೆಡಿಕಲ್ ಸ್ಟೋರ್ ಅಲ್ಲಿ ಅದು ಇದು ಎಲ್ಲ ಸಿಗುತ್ತೆ. ಹೌದಾ? ನಾನು ನಿಮ್ಗೆ ಹೇಳಿದೀನಿ ಬ್ರಾಹ್ಮಿ ತಗೊಳ್ಳಿ ಅಂತ. ಹೌದಾ? ಸೊ ದಟ್ ಈಸ್ ಫಾರ್ ದ ಫಿಸಿಕಲ್ ಬಾಡಿ. ಮಕ್ಳಿಗೂ ಹೇಳ್ತೀವಿ ನಾವು, ಅವ್ರಿಗೆ ನೆನಪಿನ ಶಕ್ತಿ ಕಡಿಮೆ ಇದ್ರೆ ಬ್ರಾಹ್ಮಿ ಒಂದೆಲೆಗ ಅಥವಾ ಸರಸ್ವತಿ ತಿಂತೀವಿ, ಅದನ್ನ ಕೊಡೋದ್ರಿಂದ ಅವ್ರಿಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಅಂತ. ಓಕೆ, ದಟ್ ಈಸ್ ಫಾರ್ ದ ಅಗೇನ್ ಫಿಸಿಕಲ್ ಬಾಡಿಗೆ ನಾವು ಟ್ರೀಟ್ಮೆಂಟ್ ಮಾಡ್ತಿರೋದು ಥ್ರೂ ಫುಡ್. ಅಂಡ್ ಮತ್ತೆ ಟಚಸ್ ಹೇಳ್ಕೊಟ್ಟಿದ್ದೀನಿ ಅವ್ರಿಗೆ, ನೀನು ಯಾರಿಗೆ ಪವಿತ್ರ ಮೇಡಮ್ಗೆ ಇಲ್ಲಿ ಮತ್ತೆ ಇಲ್ಲೊಂದು ಪಾಯಿಂಟ್ ಹೇಳ್ಕೊಟ್ಟಿದ್ದೀನಲ್ವಾ, ಹೇಳ್ಕೊಡ್ತೀನಿ. ಓಕೆ, ಸೊ ಅದು ಫಿಸಿಕಲ್ ಬಾಡಿಗೆ. ಆದ್ರೆ ಇವಾಗ ನೀವು ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ನೋಡಿದಾಗ ಇಫ್ ಯು ಆರ್ ಸಿಟ್ಟಿಂಗ್ ಡೂಯಿಂಗ್ ಮೆಡಿಟೇಷನ್, ಯು ಆರ್ ರಿಸೀವಿಂಗ್ ದ ಕಾಸ್ಮಿಕ್ ಎನರ್ಜಿ ಫ್ರಮ್ ದ ಸೋರ್ಸ್. ಎಲ್ಲಿಂದ ಬರುತ್ತೆ? ಫ್ರಮ್ ದ ಯೂನಿವರ್ಸ್ ಯು ವಿಲ್ ರಿಸೀವಿಂಗ್ ದ ಅಬಂಡೆನ್ಸ್ ಆಫ್ ಕಾಸ್ಮಿಕ್ ಎನರ್ಜಿ, ಸೊ ದಟ್ ಯುವರ್ ಆಜ್ಞಾ ಚಕ್ರ ಅಂಡ್ ದ ಕ್ರೌನ್ ಚಕ್ರ ವಿಲ್ ಗೆಟ್ ಎವ್ಯಾಲ್ಯೂಯೇಟೆಡ್, ವಿಕಸನ ಹೊಂದುತ್ತೆ. ಯು ವಿಲ್ ರಿಸೀವ್ ಲಾಟ್ಸ್ ಆಫ್ ಎನರ್ಜಿ. ಸೊ ಮೆಡಿಕೇಶನ್ಗಿಂತ, ಆಹಾರಕ್ಕಿಂತ, ಮತ್ತೆ ದೇಹಕ್ಕೆ ಕೊಡುವಂತ ಚಿಕಿತ್ಸೆಗಿಂತ ಇದು ಬಹಳ ತುಂಬಾ ಮುಖ್ಯವಾಗಿದೆ. ಆಯ್ತಾ? ಹೇಗೆ ಇದು ಹೇಳ್ತೀರಿ ಸರ್? ಏನ್ ಗ್ಯಾರಂಟಿ? ಮೆಡಿಟೇಷನ್ ಮಾಡೋದ್ರಿಂದ, ಆಹಾರ ತಗೊಳ್ತಾ ಇರೋದ್ರಿಂದ, ಟಚಸ್ ಅನ್ನು ತಗೊಳ್ತಾ ಇರೋದ್ರಿಂದ ಅವ್ರ ಜ್ಞಾನ ಹೇಗೆ ವೃದ್ಧಿ ಆಗುತ್ತೆ? ನೀವು ನೋಡಿದಿರಿ ಅವಧೂತರು, ನಾಗಸಾಧುಗಳು, ದೇ ವಿಲ್ ಸಿಟ್ ಅಂಡ್ ಡೂ ಮೆಡಿಟೇಷನ್ ಫಾರ್ ಅವರ್ಸ್ ಟುಗೆದರ್. ನೀವು ಹೋಗಿ ಕುತ್ಕೊಂಡು ನೋಡಿದ್ರೆ, ಅವ್ರ ಹತ್ರ ಹೋದ್ರೆ ಅವರು ನೆನಪಿನ ಶಕ್ತಿ ಅಲ್ಲ, ನಿಮ್ಮ ವೈಯಕ್ತಿಕ ವಿಷಯಗಳನ್ನ ಅವ್ರು ಹೇಳೋದಕ್ಕೆ ಶುರು ಮಾಡ್ತಾರೆ. ವೈ? ಬಿಕಾಸ್ ದೇ ವಿಲ್ ರಿಸೀವ್ ದ ಅಬಂಡೆನ್ಸ್ ಆಫ್ ಕಾಸ್ಮಿಕ್ ಎನರ್ಜಿ, ಸೊ ದಟ್ ದೇರ್ ನಾಲೆಡ್ಜ್ ವಿಲ್ ಬಿ ಅಬಂಡೆಂಟ್. ವಾಲ್ಯೂಮ್ ಕೇಳ್ತಾ ಇದೆ? ಸೊ ಓಕೆ, ಎಲ್ಲಿ ನಿಲ್ಲಿಸೋದು? ಏನೋ ಇಂಟರ್ನೆಟ್ ಡಿಸ್ಟರ್ಬ್ ಆಯ್ತು, ಡಿಸ್ಕನೆಕ್ಟ್ ಆಯ್ತು. ಎಲ್ಲಿಗೆ ಯಾವ್ದನ್ನ ಕೇಳಿಸ್ಕೊಂಡು ಎಲ್ಲಿ ನಿಲ್ಲಿಸ್ತಾ ಇದ್ದು? ಎಲ್ಲಿಗೆ ನಿಮ್ಗೆ ಸ್ಟಾಪ್ ಆಗಿದ್ದು? ವಿಡಿಯೋ ಆಡಿಯೋ ಅನ್ಮ್ಯೂಟ್ ಮಾಡ್ಕೊಡಿ. ಆಜ್ಞಾ ಚಕ್ರಗೆ ಇದಾಗುತ್ತೆ. ಸೊ ನಾನು ಹೇಳಿದ್ನಲ್ಲ, ಈಗ ನಾವು ಬಾಡಿಗೆ, ಫಿಸಿಕಲ್ ಬಾಡಿಗೆ ನಾವು ಟ್ರೀಟ್ಮೆಂಟ್ ಮಾಡಿದೀವಿ. ಹೇಗಿದ್ರು ನಾವು ಫಿಸಿಕಲ್ ಬಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಆದ್ರೆ ರೂಟ್ ಕಾಸ್ ಏನ್ ಗೊತ್ತಾ? ವಾಟ್ ಇಸ್ ದ root cause is you are not receiving the abundance of cosmic energy from the source. From the source andre inda, from the universe we are not receiving. There might be lot of blockages, lot of hurdles will be there to receive the cosmic energy, so that our knowledge, our perception, our grasping power will differ. ನಾನು ಹೇಳ್ದಾಗ್ತಿದ್ಯಾ? ಒಬ್ಬೊಬ್ರದ್ದು ಒಂದೊಂದು ಗ್ರಹಿಕಾ ಸಾಮರ್ಥ್ಯನೇ ಬೇರೆ ಇರುತ್ತೆ. ನಾನು ಹೇಳ್ತಿರೋದು ಎಲ್ರಿಗೂ ಒಂದೇ ರೀತಿ ಅರ್ಥ ಆಗಲ್ಲ. ಪವಿತ್ರ ಮೇಡಮ್ಗೆ ಅರ್ಥ ಆಗುತ್ತೆ ಬೇರೆ ಇರುತ್ತೆ, ಸುಧಾ ಮೇಡಮ್ಗೆ ಬೇರೆ ಅರ್ಥ ಆಗುತ್ತೆ, ಶಿವುಗೆ ಬೇರೆ ಅರ್ಥ ಆಗುತ್ತೆ, ಸುಂದರ್ ಸರ್ಗೆ ಬೇರೆ ಆಗುತ್ತೆ, ಇವರು ಪರಶುರಾಮ್ ಅವ್ರಿಗೆ ಬೇರೆ ಆಗುತ್ತೆ. ವೈ? ಬಿಕಾಸ್ we are not the same having the cosmic energy. We doesn't have the same cosmic energy that we are receiving. Okay, that is the reason. Is there any medication to ಎಲ್ಲರೂ ಒಂದೇ ರೀತಿ ಅಚೀವ್ ಮಾಡೋದಕ್ಕೆ, ಒಂದೇ ರೀತಿ ನೆನಪಿನ ಶಕ್ತಿ ತಗೊಳ್ಳೋದಕ್ಕೆ, ಒಂದೇ ರೀತಿ ಮೆಮೊರಿ ಬರೋದಕ್ಕೆ, ಒಂದೇ ರೀತಿ ಅನಲೈಸ್ ಮಾಡೋದಕ್ಕೆ? Is there any medications? No. ಆಮೇಲೆ ಮತ್ತೆ ಏನ್ ರೂಟ್ ಕಾಸ್ ಏನು? ವಿ ನೀಡ್ ಟು ರಿಸೀವ್ ದ ಕಾಸ್ಮಿಕ್ ಎನರ್ಜಿ. ಈಗ ನನ್ನ ಹತ್ರ ಬರ್ತಾರೆ ಪೇಷಂಟ್ಸ್, ಸರ್ ನನ್ನ ಮಗ ಓದೋದೇ ಇಲ್ಲ, ಅವ್ನಿಗೆ ಕಾನ್ಸಂಟ್ರೇಷನ್ ಇಲ್ಲ, ಅವ್ನ ನೆನಪಿನ ಶಕ್ತಿನೇ ಇಲ್ಲ, ಸೊ ನಾನು ಇದೆಲ್ಲಾನು ಆಹಾರದಲ್ಲೇ ಕೊಡ್ತೀನಿ, ಈ ಲಿಂಕ್ ಕಾಸ್ಟ್ ಜಾಸ್ತಿ ಇರುತ್ತೆ ಅಂತ ಫಿಸಿಕಲ್ ಬಾಡಿಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಆದ್ರೂ ಅವ್ರಿಗೆ ಅಷ್ಟೊಂದು ಎಫೆಕ್ಟಿವ್ ಸಿಗಲ್ಲ. ಅವ್ರಿಗೆ ಹೇಳ್ತೀವಿ ಮಕ್ಕಳನ್ನ ಕೂರಿಸಿ ಮೆಡಿಟೇಷನ್ ಮಾಡ್ತೀನಿ ಅಂತ. ಮಕ್ಕಳು ಯೂಶಲಿ ದೊಡ್ಡವರೇ ಮಾಡಲ್ಲ, ಮಕ್ಕಳು ಏನ್ ಮಾಡ್ತಾರೆ? ಸೊ ಅವಾಗ ನಾವೇನ್ ಮಾಡ್ತೀವಿ, ಇದು ಕ್ರೌನ್ ಚಕ್ರ ಇದೆಯಲ್ಲ, ಕ್ರೌನ್ ಚಕ್ರ ಮತ್ತೆ ಸೆಕ್ಸ್ ಚಕ್ರ ಒಂದಕ್ಕೊಂದು ತುಂಬಾ ರಿಲೇಟೆಡ್ ಇರುತ್ತೆ. ಸೊ ನಾವ್ ಇಲ್ಲಿಂದ ಎನರ್ಜಿ ತಗೊಂಡು ಮತ್ತೆ ಸೆಕ್ಸ್ ಚಕ್ರ ಇದೆಯಲ್ಲ, ಆ ಎನರ್ಜಿ ತಗೊಂಡು ಮತ್ತೆ ಇಲ್ಲಿ ಇಡ್ತೀವಿ. ವಿ ಡೂ ದಟ್ ಫೋರ್ಸ್ಫುಲಿ, ವಿ ಡೂ ದಟ್, ಸೊ ದಟ್ ಅವಾಗ ಏನಾಗುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಬ್ಲಾಕೇಜಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಇದು ಆಕ್ಟಿವ್ ಇರ್ತದೆ, ಸೊ ದಟ್ ವಿಲ್ ಬಿಕಮ್ ಆಕ್ಟಿವ್. ಓಕೆ, ಅದು ಬಿಡಿ, ಅದು ಹೀಲಿಂಗ್ ಅದು ಆಮೇಲೆ ಯೋಚನೆ ಮಾಡೋಣ. ಆದ್ರೆ ಇಲ್ಲಿ ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಫ್ ಯು ಸಿಟ್ ಅಂಡ್ ಡೂ ಮೆಡಿಟೇಷನ್, the perception, your knowledge will expand. ಓಕೆ, ಅಲ್ಲಿ ಇನ್ನೊಂದು ಹೇಳ್ತಾರೆ, ಸಾಮಾನ್ಯವಾಗಿರುವಂತಹ ಮನುಷ್ಯ ಯೋಚನೆ ಮಾಡೋದೇ ಬೇರೆ, ಆದ್ರೆ ಮೆಡಿಟೇಷನ್ ನಲ್ಲಿರೋ ಮನುಷ್ಯನೇ ಯೋಚನೆ ಮಾಡೋದೇ ಬೇರೆ. ಒಂದು ಎಕ್ಸಾಂಪಲ್ ಇಲ್ಲ, ಒಂದು ಚಿಕ್ಕದು ಕತೆ. ಬುದ್ಧ ಇದಾರೆ ಗೊತ್ತಾ? ಭಗವಾನ್ ಬುದ್ಧ. ಅಂಗುಲಿಮಾಲನ್ ಕತೆ ಗೊತ್ತಿದೆ ನಿಮಗೆ? ಅಂಗುಲಿಮಾಲ ಗೊತ್ತಿದೆ? ಅಂಗುಲಿಮಾಲನ್ ಕತೆ ಯಾರು ಗೊತ್ತಿದೆ? ಯಾರು ಗೊತ್ತಿಲ್ಲ? 9th ಸ್ಟ್ಯಾಂಡರ್ಡ್ ಅಲ್ಲಿ ಇತ್ತು ಸರ್ ಅದು ಅಂಗುಲಿಮಾಲ. ಏನ್ ಗೊತ್ತಾ ಮೇಡಮ್? ಸ್ವಲ್ಪನಾದ್ರು ಯು ಹ್ಯಾವ್ ಎನಿ ರಿಮೆಂಬರೆನ್ಸ್? ಮರ್ತೋಗಿದೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ರೆ ನೆನ್ಪು ಬರುತ್ತೇನೋ. ಓಕೆ, ಈಗ ಏನತ್ತೆ ನೆನಪಿನ ಶಕ್ತಿ?
ಈಗ ನಾನು ಓದಿರೋದು ಅದೇ ಇದ್ರಲ್ಲೇ. ನಿಮ್ಗಿಂತ 10 ವರ್ಷ ಹೆಚ್ಚು ಕಡಿಮೆ ದೊಡ್ಡವನಿದ್ದೀನಿ ನಾನು ಏಜ್ ಅಲ್ಲಿ. ಓಕೆ, ನಾಟ್ ಎಕ್ಸಾಗರೇಷನ್, ಸಿಂಪ್ಲಿ ಅಲ್ಲಿ ಅಂಗುಲಿ ಮಾಲ ಇದನ್ನಲ್ಲ, ಅಂಗುಲಿ ಮಾಲ, ಅಂಗುಲಿ ಅಂದ್ರೆ ಏನು? ಉಗುರು. ಬೆರಳು, ಬೆರಳು ಕಿರುಬೆರಳು ಇದೆಯಲ್ಲ, ಅಂಗುಲಿ ಅಂದ್ರೆ ಬೆರಳು. ಆ ಬೆರಳನ್ನ ಅವನೇನ್ ಮಾಡ್ತಿದ್ನಂತೆ, ಈ ವಾಸ್ ಗುಡ್ ಪರ್ಸನ್. ಆದ್ರೆ ಅವ್ನ್ ಯಾರೋ ಹೇಳಿದ್ರಂತೆ, ನೀನು ಬೇರೆಯವ್ರನ್ನ ಸಾಯಿಸಿದ್ರೆ, ಬೇರೆಯವ್ರನ್ನ ಕೊಲ್ಲಿದ್ರೆ ಯು ವಿಲ್ ಬಿಕಮ್ ಏನೋ ಪವರ್ಫುಲ್ ಅಂತ ಹೇಳ್ಬಿಡ್ತಾರಂತೆ. ಅವ್ನಿಗೆ ಅವ್ನ ತನೆಯಲ್ಲೂ ಕೂತ್ಬಿಟ್ಟಿದೆ, ಐ ವಾಂಟ್ ಟು ಬಿಕಮ್ ವೆರಿ ಪವರ್ಫುಲ್, ನನ್ನನ್ನು ನೋಡಿದ್ರೆ ಜನ ಎದ್ಕೊಳ್ಬೇಕು ಅಂತ ಅವ್ನು ಡಿಸೈಡ್ ಮಾಡ್ಕೊಂಡಿದ್ದಾನೆ. ಅವನೇನ್ ಮಾಡ್ತಿದ್ದಾನೆ, ಯಾರು ಬಂದ್ರು, ಯಾವ್ದೋ ಒಂದು ಹಟ್ಟಲ್ಲಿ ಇದಾನ ಅವನು, ಯಾರು ಅವ್ನ ದಾರಿನಲ್ಲಿ ಬಂದ್ರು ಈ ನಿಟ್ಟು ಕಿಲ್ ದೆಮ್ ಅಂಡ್ ಅವ್ರ ಹತ್ರ ಏನಿದೆ ಎಲ್ಲ ದೋಚ್ಕೊಳ್ಳೋದು, ಮತ್ತೆ ಆ ಬೆರಳನ್ನ ಮಾಲೆ ಮಾಡ್ಕೊಳ್ಳೋದು. ಮಾಲೆ ಅಂದ್ರೆ ಗೊತ್ತಲ್ಲ, ಅಂಗುಲಿ ಮಾಲ. ಅಂಗುಲಿ ಮಾಲ ಅಂದ್ರೆ ಬೆರಳುಗಳನ್ನ ಕತ್ತಿಗೆ ಹಾಕ್ಬೋದು. ಓಕೆ, ಈಗ ನೀವು ನಾನು ಆಗ್ಲೇ ಹೇಳಿದ್ನಲ್ಲ, ಯೋಚನೆ ಮಾಡುವಂತಹ ಇದೆಯಲ್ಲ, ಒಬ್ಬ ಮೆಡಿಟೇಟರ್ಗೂ ಸಾಮಾನ್ಯ ಮನುಷ್ಯನಿಗೂ ಇರುವಂತ ವ್ಯತ್ಯಾಸ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತಿದ್ದೀನಿ. ನಾನಾಗಿದ್ರೆ, ನೀವಾಗಿದ್ರೆ, ದಾರಿನಲ್ಲಿ ಅಂಗುಲಿ ಮಾಲ ಅಲ್ಲಿದ್ದಾನೆ, ಅವ್ರ ಮನೆ ಇದೆ ಅಲ್ಲಿ, ನಾನು ಇಲ್ಲಿ ನೆಟ್ಕೊಂಡು ಹೋಗ್ತೀನಿ, ಅವ್ನ ಮನೆ ಮುಂದೆನೆ ನಾನು ಪಾಸ್ ಆಗ್ಬೇಕು, ಬೇರೆ ದಾರಿ ಇಲ್ಲ, ಆದ್ರೆ ನಾನು ಆ ಕ್ರಾಸ್ ಮಾಡಲೇಬೇಕು ಅಂತ ಸಿಚುವೇಶನ್ ಇದೆ. ನಾನು ನೀವು ಆದ್ರೆ ಮತ್ತೆ ಬೇರೆಯವರಾದ್ರೂ ಆದ್ರೆ ಈ ಕತೆ ಗೊತ್ತಿದ್ರು ಇಸ್ ಇಟ್ ಪಾಸಿಬಲ್ ಟು ಗೋ ದೇರ್? ಆಗುತ್ತಾ? ನಮ್ಗೆ ಆಲ್ರೆಡಿ ಗೊತ್ತಿದೆ, ಎಲ್ಲಾರು ಊರವರೆಲ್ಲರೂ ಹೇಳ್ತಾರೆ, ಸರ್ ಆ ಮನುಷ್ಯ ಸರಿ ಇಲ್ಲ. ಆಮೇಲೆ ಬರೀ ಸರಿ ಇಲ್ಲ, ಒಡೆಯೋದು ಬೈಯೋದು ಅಲ್ಲ, ಈ ವಿಲ್ ಕಿಲ್. ಅವನು ಸಾಯಿಸಿ ಅವ್ರ ಬೆರಳನ್ನ ಇದು ಏನೋ ಕತ್ತಿಗೆ ಹಾಕೊಡ್ತಾನೆ. ಆಮೇಲೆ ಅದು ಏನು, ಈಗ ಹೋದ್ರೆ 1,000 ಆಗತ್ತೆ. ಅವನ್ನ ಸಾಯಿಸಿದ್ರೆ, ಈಗ ಒಬ್ಬ ಅವ್ನಿಗೆ ಅದಕ್ಕೋಸ್ಕರ ಕಾಯ್ತಿದ್ದಾನೆ. 1,000 ಜನ, ಈಗ ಆಲ್ರೆಡಿ 999 ಜನ ಅವ್ನು ಸಾಯ್ತಿದ್ದಾನೆ, ಇನ್ನೊಬ್ರು ಬೇಕಾಗಿದೆ ಅದಕ್ಕೆ ಕಾಯ್ತಿದ್ದಾನೆ ಅಂತ ಹೇಳ್ತಾರೆ ಊರವರೆಲ್ಲ ಹೇಳ್ತಾರೆ. ಆಗ ನಾನು ನೀವು ಬೇರೆಯವ್ರು ಏನ್ ಮಾಡ್ತೀವಿ, ವಿ ಡೋಂಟ್ ಗೋ, ವಿ ವಿಲ್ ಅಫೈಡ್ ಅಲ್ವಾ? ಆದ್ರೆ ಮೆಡಿಟೇಟರ್ ಆಗಿರೋನು ಅವನ್ಗೆ ಗೊತ್ತಿರುತ್ತೆ, ಅವನಿಗೆ ಜ್ಞಾನ ಇರುತ್ತೆ. ವೆನ್ ಯು ಫೇಸ್ ಇಟ್, ಅರ್ಥ ಮಾಡ್ಕೊಡಿ, ವೆನ್ ಯು ಫೇಸ್ ಇಟ್ ಇಟ್ ಗೋಸ್, ವೆನ್ ಯು ಅವಾಯ್ಡ್ ಇಟ್ ಇಟ್ ಗ್ರೋಸ್. ಇನ್ನೊಂದ್ಸರಿ ಹೇಳ್ತಿದ್ದೀನಿ, ನಾನು ಬರೀ ಯಾರು ಭಗವಾನ್ ಬುದ್ಧ ಅವ್ರದ್ದು ಒಂದೇ ವಿಷಯ ಹೇಳ್ತಿದ್ದಿಲ್ಲ, ಎನಿ ಪ್ರಾಬ್ಲಮ್ಸ್ ಅರೈಸ್, ವಿ ನೀಡ್ ಟು ಫೇಸ್ ಇಟ್, ಅದರ್ವೈಸ್ ಇಟ್ ವಿಲ್ ಗ್ರೋಸ್. ಅದು ಮೆಡಿಟೇಟರ್ ಆಗಿದ್ರು ಬುದ್ಧ, ಅವ್ರಿಗೆ ಎನ್ಲೈಟನ್ಮೆಂಟ್ ಆಗಿತ್ತು. ಸೊ ಈ ಡಿಂಟ್ ಅವಾಯ್ಡ್, ಈ ರೆಡಿ ಟು ಫೇಸ್ ದಟ್ ಸಿಚುಯೇಷನ್. ಆಮೇಲೆ ಏನೋ ಅವ್ರ ಹತ್ರ ಇದು ಕತ್ತಿ ಗುರಾಣಿ ಅಥವಾ ಏನೋ ಸೈನಿಕರೆಲ್ಲ ಇರ್ಲಿಲ್ಲ. ಆದ್ರೆ ಆ ದಾರಿನಲ್ಲಿ ಹೋದಾಗ ಅವನೇನ್ ಮಾಡ್ತಾನೆ, ಅಂಗುಲಿ ಮಾಲನ್ ಗೊತ್ತಿದೆ ಇವ್ರು ಬರ್ತಾ ಇದ್ರೆ ಅವ್ನು ಸಾಯ್ಬೇಕು ಅಂತ. ಆದ್ರೆ ಈ ಹ್ಯಾವಿಂಗ್ ಸೋ ಮಚ್ ಆಫ್ ವಿಸ್ಡಮ್ ಅಂಡ್ ಈ ಹ್ಯಾವಿಂಗ್ ಸೋ ಮಚ್ ಆಫ್ ಕಾಸ್ಮಿಕ್ ಎನರ್ಜಿ. ನಿಮ್ಗೆ ಗೊತ್ತಿದ್ಯಾ ಇಲ್ಲಿ ಏರು ಬುದ್ಧ ನಡ್ಕೊಂಡು ಹೋಗ್ತಿದ್ರೆ ಸೀಸನ್ ಅಂತ ಇರೋ ಸೀಸನ್ ಅಲ್ಲಿ ಫ್ಲವರ್ಸ್ ಬರೋದಂತೆ, ಗಿಡಗಳಲ್ಲಿ ಫ್ಲವರ್ಸ್ ಮತ್ತೆ ಫ್ರೂಟ್ಸ್ ಬರೋದಂತೆ. ಅಷ್ಟು ಈ ಹ್ಯಾವಿಂಗ್ ಸೋ ಮಚ್ ಆಫ್ ಎನರ್ಜಿ, ಸೋ ಮಚ್ ಆಫ್ ಪವರ್. ಸೊ ಅಂತ ಎನರ್ಜಿ ಇರೋರು, ಕಾಸ್ಮಿಕ್ ಎನರ್ಜಿ ಅಷ್ಟೊಂದು ಅಬಂಡೆನ್ಸ್ ಇರೋರು, ಅವನು ಅವ್ರ ಜೊತೆ ಮಾತಾಡಕ್ ಕೂಡ ಆಗ್ಲಿದಂತೆ. ಅವ್ನು ಫಸ್ಟ್ ಎದುರಿಸಿದಾನೆ, ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ. ಈ ಸಿಂಪ್ಲಿ ಮೂವಿಂಗ್ ಅಷ್ಟೇ, ಈ ಸಿಂಪ್ಲಿ ವಾಕಿಂಗ್. ಯಾರೋ ಬುದ್ಧ ಹೋಗ್ತಾನೆ ಇದಾರೆ, ಇವ್ನು ಹೇಳ್ತಾನೆ ಇದ್ದಾನೆ. ಆಮೇಲೆ ಅವ್ನಿಗೆ ಅರ್ಥ ಆಯ್ತು, ನಾನು ಇಷ್ಟೊಂದು ಜನನ ಸಾಯಿಸಿದ್ದೀನಿ, ಆದ್ರೆ ಈ ಮನುಷ್ಯನ್ಗೆ ಏನು ಭಯನೇ ಇಲ್ವಲ್ಲ, ಏನೋ ಅವರು ನನ್ಗೆ ಎದುರ್ಕೊಳ್ತಾನೆ ಇಲ್ವಲ್ಲ. ಮತ್ತೆ ಅವ್ರು ನೋಡಿದ್ರೆ ಅವ್ನಿಗೆ ಈಗ ನಾನು ಹೇಳಿದ್ನಲ್ಲ, ಏನೋ ಬುದ್ಧ ನಡ್ಕೊಂಡು ಹೋಗ್ತಿದ್ರೆ ಸೀಸನ್ ಅಂತ ಇರೋ ಸೀಸನ್ ಅಲ್ಲಿ ಹೂವು ಬರೋದು, ಹಣ್ಣುಗಳು ಬರೋದು ಅಂದಾಗ ವಾಟ್ ಈಸ್ ದ ಪರ್ಸನ್? ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ದ ಮೆಡಿಟೇಟರ್ ಅಂಡ್ ದ ನಾರ್ಮಲ್ ಪರ್ಸನ್, ವಾಟ್ಸ್ ದ ಡಿಫರೆನ್ಸ್ ಅಂದ್ರೆ, ಮೆಡಿಟೇಟರ್ ವಿಲ್ ನೆವರ್ ಯಾವುದೇ ಸಿಚುಯೇಷನ್ ಫೇಸ್ ಮಾಡಕ್ ರೆಡಿ ಇರ್ತಾನೆ. ಯು ವಿಲ್ ನಾಟ್ ಅಫ್ರೈಡ್, ಯು ವಿಲ್ ನಾಟ್ ಗೋ ಅವೇ. ಓಕೆ, ಆಮೇಲೆ ಅವ್ನ ಯೋಚನಾ ಶಕ್ತಿ ಇದೆಯಲ್ಲ, ಗ್ರಹಿಕಾ ಸಾಮರ್ಥ್ಯನೇ ಬೇರೆ ಇರುತ್ತೆ. ಇಸ್ ವಿಸ್ಡಮ್. ಆಮೇಲೆ ಅಲ್ಲಿ ಇನ್ನೊಂದು ಮಾತಾಡ್ತಾರೆ, ಯುವರ್ ವಿಸ್ಡಮ್ ವಿಲ್ ಕೀಪ್ ಎಕ್ಸ್ಪ್ಯಾಂಡಿಂಗ್, ಎವ್ಯಾಲ್ಯೂಯೇಷನ್ ಆಗುತ್ತೆ ಅಂತ. ಏನಂದ್ರೆ, ನಾನು ಫಸ್ಟ್ ಡೇನೆ ಹೇಳಿದ್ದೀನಿ, ನಾವೆಲ್ಲರೂ ವಿ ಆರ್ ಆಲ್ ದ ಸೋಲ್ಸ್, ವಿ ಕೇಮ್ ಹಿಯರ್ ಟು ಎವ್ಯಾಲ್ಯೂಯೇಟ್. ನಿಮಿಷ ಇರಿ, ವಿಕಸನಗೊಳ್ಳೋದಕ್ಕೆ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ ಅಂತ. ಏನು ವಿಕಸನ ಅಂದ್ರೆ ಹೇಳ್ತೀರಾ? ವಿಕಸನ ಅಂದ್ರೆ ಏನು? ಎವ್ಯಾಲ್ಯೂಯೇಷನ್. ವಿಕಸನಗೊಳ್ಳೋದು ಅಂದ್ರೆ ಏನು? ಡೆವಲಪ್ಮೆಂಟ್. ಹೇಗೆ ಡೆವಲಪ್ಮೆಂಟ್? ಯಾವ್ದು ಡೆವಲಪ್ಮೆಂಟ್? ಫಿಸಿಕಲ್ ಬಾಡಿ ಡೆವಲಪ್ಮೆಂಟ್, ಮೆಂಟಲ್ ಬಾಡಿ ಡೆವಲಪ್ಮೆಂಟ್, ವಿಚ್ ಡೆವಲಪ್ಮೆಂಟ್? ಮೆಂಟಲಿ. ಯಾವ್ದಕ್ಕೋಸ್ಕರ ಬಂದಿದ್ದೀವಿ? ವಿ ಆರ್ ಆಲ್ ಕೇಮ್ ಹಿಯರ್ ಟು ಎಕ್ಸ್ಪ್ಯಾಂಡ್ ಅವರ್ ಕಾನ್ಶಿಯಸ್ನೆಸ್. ಆಮೇಲೆ ಕಾನ್ಶಿಯಸ್ನೆಸ್ ಜೊತೆಗೆ ನಮ್ಮ ಆತ್ಮಗಳನ್ನ ಉನ್ನತೀಕರಿಸೋದಕ್ಕೆ, ಉನ್ನತ ಮಟ್ಟಕ್ಕೆ ತಗೊಂಡೋದಕ್ಕೆ ವಿ ಆರ್ ಆಲ್ ಬಾರ್ನ್ ಹಿಯರ್. ಆಮೇಲೆ ಯಾರು ಮೆಡಿಟೇಟರ್ಗೆ ಕಷ್ಟನೇ ಬರಲ್ಲ ಅಂತ ಇಲ್ಲ.
ಅವ್ರಿಗೆ ಗೊತ್ತಿರುತ್ತೆ ಮೆಡಿಟೇಷನ್ ಮಾಡೋರಿಗೆ ನನ್ನ ಕಷ್ಟಗಳು ಬರ್ತಿರೋದು, ನನಗೆ ಇದು ಏನು ಸಮಸ್ಯೆಗಳು ಬರ್ತಿರೋದು ಬಿಕಾಸ್ ಆಫ್ ಮೈ ಎವಲ್ಯೂಷನ್, ನನ್ನ ವಿಕಸನಕ್ಕಾಗಿ ಬರ್ತಿರೋದು. ನಾನು ಆಗ್ಲೇ ಹೇಳಿದ್ನಲ್ಲ, ನಾಟ್ ಓನ್ಲಿ ಫಾರ್ ಅಂಗುಲಿಮಾಲಾ ಸ್ಟೋರಿ, ನಾಟ್ ಬಿಕಾಸ್ ಆಫ್ ದಟ್ family. When you are in family, when you are in outside, when you are in society, when you are anywhere else, problems will arise. Meditator will come to know how to solve it. ಈಗ ನೀವು ನೋಡಿದಿರಿ, ಸಾಮಾನ್ಯವಾಗಿ ₹1 ಯಾವ್ದೋ ಪೇಪರ್ ಅಲ್ಲಿ ನೋಡಿದ್ರೆ ₹1 ಮರ್ಡರ್ ಆಗಿದೆ. ನೋಡಿದಿರ ಪೇಪರ್ ಅಲ್ಲಿ ಬರೀ ₹1ಗೋಸ್ಕರ ಜಗಳ ಮಾಡ್ಕೊಂಡು ಈ ಕೀಲ್ಡ್. ಆದ್ರೆ ಈ ಮೆಡಿಟೇಟರ್ ಏನ್ ಮಾಡ್ತಾನೆ ಗೊತ್ತಾ, ಅವನಿಗೆ ಸಿಚುಯೇಷನ್ ಅನ್ನ ಅರ್ಥ ಮಾಡೋದು, ಸಿಚುಯೇಷನ್ಗೆ ಹೇಗೆ ರಿಯಾಕ್ಟ್ ಮಾಡೋದು, ಸಿಚುಯೇಷನ್ ಅನ್ನ ಹೇಗೆ ನಿಭಾಯಿಸೋದು, ಮತ್ತೆ ಅದರಿಂದ ಹೇಗೆ ಹೊರಗಡೆ ಬರೋದು ಅಷ್ಟು ಗೊತ್ತಾಗುತ್ತೆ. ಅದಾಗಿ ಹೇಳ್ತಿರೋದು, ದಟ್ಸ್ ವೈ ವಿ ನೀಡ್ ಟು ಸಿಟ್. ಮೆಡಿಟೇಷನ್ ಮಾಡೋದು ಬರೀ ಒಂದೇ ರೀಸನ್ಗೆ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಮೆಡಿಟೇಷನ್ ಈಸ್ ನಥಿಂಗ್ ಬಟ್ ಇಟ್ ಹ್ಯಾಸ್ ಟು ಹ್ಯಾಪನ್ ಬೈ ಇಟ್ಸೆಲ್ಫ್. ನಾನು ಯಾವಾಗಲೂ ಹೇಳ್ತಿದ್ದೀನಿ, ಮೆಡಿಟೇಷನ್ ಮಾಡೋದಲ್ಲ, ಅದು ತನ್ನಷ್ಟಕ್ಕೆ ತಾನೇ ಘಟಿಸಬೇಕು. ಆ ತನ್ನಷ್ಟಕ್ಕೆ ತಾನೇ ಘಟಿಸಬೇಕಾದ್ರೆ ಯು ನೀಡ್ ಟು ಸಿಟ್. ನೀವು ಮಾಡ್ಬೇಕಾಗಿರೋದಷ್ಟೇ, ಯು ನೀಡ್ ಟು ಸಿಟ್ at one place, just observing concentration. You first by concentration, so concentration in the ಆಮೇಲೆ meditative state ಹೋಗುತ್ತೆ. ಅಪ್ಪಾಗ್ತಿರೋದು ಅಲ್ಲಿ. ಆಮೇಲೆ ಇನ್ನೊಂದು ಚಿತ್ರ ತೋರಿಸ್ತಾರೆ, ಏನಂತಂದ್ರೆ ನಿಮ್ಗೆ ಎವಲ್ಯೂಷನ್ ಆದ್ರೆ ಏನಾಗುತ್ತೆ, ವಾಟ್ಸ್ ಬೆನಿಫಿಟ್. ಈಗ ನೀವು ನಾನು ಮುಂಚೆ ಎಷ್ಟೊಂದು ಸರಿ ಹೇಳಿದ್ದೀನಿ, ಈ ಎಲ್ರು ಹುಟ್ಟದವ್ರು ಎಲ್ರು ಎಲ್ಲ ಒಳ್ಳೆ ಆತ್ಮಗಳಂತ ಅನ್ಸ್ಕೊಡ್ತಾರ? ಇಲ್ಲ. ಈಗ ಒಂದ್ ಬೆಸ್ಟ್ ಎಕ್ಸಾಂಪಲ್ ಇಲ್ಲ, ಶ್ರೀಕೃಷ್ಣ ಇದಾನಲ್ಲ, ಯಾವ ಇದರಲ್ಲಿ ಹುಟ್ಟಿರೋದವನು? ಸಾಧು ಸಂತರ ಕುಟುಂಬದಲ್ಲಿ ಹುಟ್ಟಿದವನ ಅಥವಾ ರಾಕ್ಷಸರ ಕುಟುಂಬದಲ್ಲಿ ಹುಟ್ಟಿದವನ? ಯಾವ ಕುಟುಂಬದಲ್ಲಿ ಹುಟ್ಟಿದವನು? ಯಾರು ಏನು ಹೇಳ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ನನಗೆ. ಕೃಷ್ಣ ಹುಟ್ಟಿದ್ದು ಫ್ಯಾಮಿಲಿ ಸಾಧು ಸಂತರ ಫ್ಯಾಮಿಲಿನ ಅಥವಾ ಏನು ರಾಕ್ಷಸರು ಅವ್ರ ಕುಟುಂಬದಲ್ಲಿ ಹುಟ್ಟಿದ್ದ? ಯಾದವರು ಯಾರು? ರಾಕ್ಷಸರು. ಯಾದವರು ರಾಕ್ಷಸರಲ್ಲ. ಯಾದವ್ರು ಯಾರು? ಅವ್ನು ಬೆಳೆದಿದ್ದ ಜಾಗ ಅದು. ದೇವಕಿ ಇದನ್ನಲ್ಲ, ದೇವಕಿ ಕುಟುಂಬದಲ್ಲಿ ಬೆಳೆದಿದ್ದ ಜಾಗ. ಕಂಸ ಯಾರು? ರಾಕ್ಷಸ ಅಲ್ವಾ? ದೇವಕಿ ಕಂಸನ ತಂಗಿ ಅಲ್ವಾ ಅವರು? ಸೊ ಯಾವ ಕುಟುಂಬ ಆದಂಗಾಯ್ತು? ರಾಕ್ಷಸ ಕುಟುಂಬ. ಆದ್ರೆ ನಾವು ಶ್ರೀಕೃಷ್ಣನ ಏನಂತ ಕರಿತೀವಿ? ದೇವರು, ವಿಶ್ವಗುರು. ಏನು ಜಗದ್ಗುರು, ಒಂದೇ ಗುರು, ಕೃಷ್ಣಂ ಒಂದೇ ಜಗದ್ಗುರು. ಕೇಳಿಲ್ವ ಯಾರು? ಕೃಷ್ಣಂ ಒಂದೇ ಜಗದ್ಗುರು ಯಾರು ಕೇಳಿಲ್ಲ? ಕೇಳಿಸಲಿ ನಾನು ಹೇಳೋದು. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಅದೇ ನೀವು ರಾವಣನ ತಗೊಳ್ಳಿ. ರಾವಣ ಹುಟ್ಟಿದ್ದು ಬ್ರಾಹ್ಮಣರು ಹುಟ್ಟಿದ್ರು ಅಲ್ವಾ? ಆದ್ರೆ ಆಗಿದ್ಯಾ ನಾವು ರಾಕ್ಷಸ? ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮನ್ನ ನಾವು ವಿಕಸನಗೊಳ್ಳೋದಕ್ಕೆ, ವಿಕಸನ ಅಂದ್ರೆ ಎವಲ್ಯೂಷನ್ಗೋಸ್ಕರನೇ ನಮ್ಮ ಸ್ಟೆಪ್ ಅನ್ನ ಮುಂದಕ್ಕೆ ತಗೊಂಡೋಗೋದಕ್ಕೆ ವಿ ಆರ್ ಆಲ್ ಬಾರ್ನ್. ನಾನೊಬ್ನೇ ಅಲ್ಲ, ಎಲ್ರು. ರಾಘವೇಂದ್ರ ಸ್ವಾಮಿಗಳು ಮನುಷ್ಯರಾಗಿ ಹುಟ್ಟಿದ್ದು. ಭಗವಾನ್ ಬುದ್ಧ ಮನುಷ್ಯರಾಗಿ ನಮ್ಮ ತರನೇ ಜನ್ಮ ತಗೊಂಡಿದ್ದು. ಬಸವಣ್ಣವರು ನಮ್ಮ ತರನೇ ಜನ್ಮ ತಗೊಂಡಿದ್ದು. ಹೌದಾ ಇಲ್ವಾ? ಹೌದು ಸರ್. ಸರ್ವಜ್ಞ ನಮ್ಮ ತರನೇ ಜನ್ಮ ತಗೊಂಡಿದ್ದು. ಮಹಾತ್ಮ ಗಾಂಧಿ ನಮ್ಮ ತರನೇ ಜನ್ಮ ತಗೊಂಡಿದ್ದು. ಅವರೆಲ್ಲರೂ ಯಾರು ದೇವರಲ್ಲ. ಹೌದಾ ಇಲ್ವಾ? ಆದ್ರೆ ಅವ್ರನ್ನ ನಾವೆಲ್ಲರೂ ನೆನೆಸ್ತೀವಿ. ವೈ? ಬಿಕಾಸ್ ಅವರು ಎವಲ್ಯೂಷನ್, ಅವರ ಆತ್ಮವನ್ನ ಉನ್ನತೀಕರಿಸ್ಕೊಂಡೇ ಬಂದಿರೋದು. ಉನ್ನತೀಕರಿಸೋದಂದ್ರೆ ಎವಲ್ಯೂಷನ್. ಇಮಿಡಿಯೇಟ್ ಆಗಿ ಯಾರು, ನಾನು ಮುಂಚೆನೇ ಹೇಳಿದ್ದೀನಿ, ದೇವರು ಯಾರನ್ನು ಪಕ್ಷಪಾತ ಮಾಡಿ ಪಾರ್ಶಿಯಾಲಿಟಿ ಮಾಡಿ ಯಾರನ್ನು ಭೂಮಿ ಕಟ್ಸಲ್ಲ. ಆದ್ರೆ ನಾವು ನಮ್ಮನ್ನ ಯಾವ ಇದಕ್ಕೆ ತಗೊಂಡೋಗ್ತೀವಿ ನಮ್ಮ ಕೈಯಲ್ಲಿದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಶ್ರೀಕೃಷ್ಣ ರಾಕ್ಷಸರ ಕುಟುಂಬದಲ್ಲಿ ಹುಟ್ಟಿದ್ರು ದೇವರಾದ. ಇವನು ಯಾರು? ರಾವಣ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದ್ರು ಅವನು ರಾಕ್ಷಸ ಅದ. ಹೌದಾ ಇಲ್ವಾ? ಅಲ್ವಾ? ಸೊ ಅಲ್ಲಿ ಮೆಡಿಟೇಷನ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈಗ ವಿಚಿತ್ರಣ, ನಿಮ್ ನಾಲೆಡ್ಜ್ ವಿಲ್ ಎಕ್ಸ್ಪ್ಯಾಂಡ್, your perception will expand. What is the benefit of keep doing meditation is your knowledge will expand. ಈಗ ಯಾವುದೋ ಒಂದು ಸಣ್ಣ ವಿಷಯ ಬರುತ್ತೆ, ಯಾವುದೋ ವಿಷಯ. ಈಗ ನನಗೆ ಆಗ್ಲೇ ಹೇಳಿದ್ನಲ್ಲ, you need to face that. You can't go back. You need to face how to analyze, how to overcome of that issue. That all things will become easy for the meditator. ಇಷ್ಟೇ ಹೇಳೋದು. ಯಾರು ಅದನ್ನ ಮಾಡ್ತಾರೋ ಅವ್ರಿಗೆ, ಮೆಡಿಟೇಷನ್ ಅಲ್ಲಿ ಇರೋರಿಗೆ, it will be easy to solve the problem. ಓಕೆ? ಸೊ ಅದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ? ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಯಾರಿಗೆ? ಮೆಡಿಟೇಟರ್ಗೆ. ನಾನು ಯಾರು? ನೀವ್ ಯಾರು? ಹೇಳಿ, ಆನ್ಸರ್ ಮಾಡಿ ನನಗೆ. ಯಾರಾದ್ರೂ ಹೇಳಿ, ಹೂ ಆರ್ ಯು? ನಾನು ಆಸ್ಕಿಂಗ್ ವೆರಿ ಸಿಂಪಲ್ ಕ್ವಶನ್. ಹೂ ಆರ್ ಯು? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ನಾನು ಆಗ್ಲೇ ಇದನ್ನ ಮಾತಾಡಿದ್ದೀನಿ, ಇದೇ ಫಸ್ಟ್ ಟೈಮ್ ಅಲ್ಲ ನಾನು ಮಾತಾಡ್ತಿರೋದು, ತುಂಬಾ ಸರಿ ಮಾತಾಡಿದ್ದೀನಿ. ಹೇಳಿ ನೋಡೋಣ, ಹೂ ಆರ್ ಯು? ಆತ್ಮ. ಹೂ ಆರ್ ಯು? Atma. I am not Satchidananda. Satchidananda is the name given to me to identify my body.
ಸುಧಾ ಮೇಡಮ್ ಅವ್ರ ದೇಹವನ್ನ ಅವ್ರ ತಂದೆ ತಾಯಿಗಳು ಗುರುತಿಸಲಿಕ್ಕೆ ಅವ್ರ ಹೆಸರಿಟ್ಟಿದ್ದಾರೆ. ಪವಿತ್ರ ಮೇಡಮ್ಗೆ ಅವ್ರನ್ನ ಗುರುತಿಸಲಿಕ್ಕೆ ಒಂದು ಹೆಸರಿಟ್ಟಿದ್ದಾರೆ. ಇಟ್ಸ್ ದ ನೇಮ್, ಇಟ್ ಜಸ್ಟ್ ದ ನೇಮ್. ಈಗ ಸುಧಾ ಮೇಡಮ್ ಈಸ್ ದ ಹೆಡ್ ನರ್ಸ್, ಇಟ್ಸ್ ಪ್ರೊಫೆಷನ್. ಐ ಆಮ್ ಅನ್ ಹೀಲರ್, ಇಟ್ ಈಸ್ ಮೈ ಪ್ರೊಫೆಷನ್. ಅವರು ಏನೋ ಆಫೀಸರ್, ಇಟ್ಸ್ ಪ್ರೊಫೆಷನ್, ಬಟ್ ಈಸ್ ನಾಟ್ ದಟ್. ಓಕೆ, ಆರ್ ಯು ದ ಮೈಂಡ್? ಯು ಆರ್ ನಾಟ್ ದ ಮೈಂಡ್, ಯು ಆರ್ ನಾಟ್ ದ ಬಾಡಿ. ದೆನ್ ಹೂ ಆರ್ ಯು? ಆತ್ಮ. ಆತ್ಮ, ಯು ಆರ್ ದ ಸೋಲ್. ಅದನ್ನೇ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡೋದು. ಸೋಲ್ ಈಸ್ ದ, ಅವ್ರಿಗೆ ಮೆಡಿಟೇಷನ್ ಮಾಡೋರಿಗೆ ಅವ್ರಿಗೆ ಗೊತ್ತಾಗುತ್ತೆ, ನಾನು ನನ್ನ ಈ ದೇಹ ಇದೆಯಲ್ಲ ಅದರಲ್ಲಿ ಇರೋದಕ್ಕೆ ಬಂದಿದ್ದೀನಿ. ಐ ಕೇಮ್ ಹಿಯರ್ ಟು ಲೀವ್ ವಿತ್ ಇನ್ ದಿಸ್ ಬಾಡಿ. ಆತ್ಮ ಎಲ್ಲಿದೆ ಆಗಿದ್ರೆ? ಇಟ್ ಈಸ್ ದೇರ್ ಇನ್ ಮೈ ಬಾಡಿ. ನಾನು ಮತ್ತೆ ಯಾಕೆ ಕಷ್ಟ ಸುಖಗಳು ಬರುತ್ತೆ? Why we are suffering physical illness, mental illness, society financial illness? Why all these things will come? To experience. ನಾನು ಮೊನ್ನೆ ಹರೀಶ್ ಅವರೊಬ್ರು ಕೇಳಿದ್ರು ಲಾಸ್ಟ್ ಟೈಮ್ ಇದ್ದಾಗ, ಸರ್ ಇದೆಲ್ಲ ಮುಂಚೆನೆ ಲಿಖಿತ ಆಗಿರುತ್ತಂತೆ, ಹೌದಾ ಅಂತ. ಅಕಾರ್ಡಿಂಗ್ ಟು ದಿ ಲಾ ಆಫ್ ಕರ್ಮ, ಇಟ್ಸ್ ಆಲ್ ಬೀನ್ ಪ್ರೀ ಡಿಫೈನ್ಡ್. ಅವರು ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡೇ ಬಂದಿರ್ತೀವಿ. ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಮತ್ತೆ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ನಾನು ರೆಡಿ ಇದೀನಿ ಅನ್ಕೊಂಡೇ ಬಂದಿರೋದು. ವಿ ನೀಡ್ ಟು ಎಕ್ಸ್ಪೀರಿಯನ್ಸ್. ಯಾಕೆ ಆತ್ಮ ನಮ್ ಜೊತೆಗಿದೆ ಅಂದ್ರೆ ಟು ಎಕ್ಸ್ಪೀರಿಯನ್ಸ್ ದ ಸಿಚುವೇಶನ್, ಟು ಎಕ್ಸ್ಪೀರಿಯನ್ಸ್ ದ ಪ್ರಾಬ್ಲಮ್. ಅರ್ಥ ಆಗ್ತಾ ಇರ್ತಿರೋದು? ಏನಾದ್ರು ಡೌಟ್ಸ್ ಆಗ್ತಿದ್ಯಾ? ಕ್ವಶನ್ಸ್, ಕನ್ಫ್ಯೂಷನ್, ಎನಿ ಕನ್ಫ್ಯೂಷನ್? ಇಲ್ಲ ಸರ್. ಏನು ಡೌಟ್ಸ್ ಇಲ್ಲ? ಇಲ್ಲ ಸರ್. ಈಗ ನಾ ಮೆಡಿಟೇಟರ್ ಏನು ಗೊತ್ತಾಗುತ್ತೆ? ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಮೈಂಡ್, ಐ ಆಮ್ ದ ಸೋಲ್. ಐ ಕೇಮ್ ಹಿಯರ್ ಟು ಲೀವ್ ವಿತ್ ಇನ್ ದಿಸ್ ಬಾಡಿ. ಈ ದೇಹದಲ್ಲಿ ಇರೋದಕ್ಕೆ ನಾನು ಬಂದಿದ್ದೇನೆ. ಮತ್ತೆ ಐ ಡೋಂಟ್ ಹ್ಯಾವ್ ಎನಿ ಡೆತ್ ಆರ್ ಬರ್ತ್. ನನ್ಗೆ ಯಾವ ಸಾವು ಇಲ್ಲ. ಐ ಆಮ್ ಎನ್ ಎಟರ್ನಲ್ ಬೀಯಿಂಗ್. ಎಟರ್ನಲ್ ಬೀಯಿಂಗ್ ಅಂದ್ರೇನು? ಏನ್ ಎಟರ್ನಲ್ ಬೀಯಿಂಗ್ ಅಂದ್ರೆ? ಎಟರ್ನಲ್ ಬೀಯಿಂಗ್ ಅಂದ್ರೆ ಶಾಶ್ವತವಾಗಿರುವಂತದ್ದು. ನಾವ್ ಯಾವಾಗ ಹೇಳ್ತೀವಿ ಆತ್ಮ ನಶ್ವರ, ಆತ್ಮಕ್ಕೆ ಸಾವಿಲ್ಲ. ಅದು ಆತ್ಮ ಯಾವಾಗ್ಲೂ ಜೀವವಾಗಿರುತ್ತೆ, ಅದಕ್ಕೆ ಹುಟ್ಟು ಸಾವುಗಳಿಲ್ಲ. ಇಟ್ ಇಸ್ ಬೀನ್ ಅಲೈವ್. ಸೊ ಅದನ್ನೇ ಎಟರ್ನಲ್ ಬೀಯಿಂಗ್. ಎಟರ್ನಲ್ ಬೀಯಿಂಗ್ ಅಂದ್ರೆ ಶಾಶ್ವತವಾಗಿರೋದು. ನೀವು ಆತ್ಮನ ಏನ್ ಮಾಡಿದ್ರು ಯು ಕಾಂಟ್ ಏಬಲ್ ಟು ಕಿಲ್ ದಟ್. ಬಾಡಿ ಹೋಗುತ್ತೆ ಅಷ್ಟೇ, ಬಾಡಿನ ಬಿಟ್ಟು ಮತ್ತೆ ಇನ್ನೊಂದು ಎವಲ್ಯೂಷನ್ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಈಗ ವೆರಿ ಸಿಂಪಲ್, ನಾನು ಮುಂಚೆನೇ ಹೇಳಿದೀನಿ, ವಾಟ್ ಯು ಫೋಕಸ್ ದಟ್ ಯು ಬಿಕಮ್. What you focus that you become. If you are keep criticizing one another religion, assume that keep criticizing. Next, according to the law of karma, what will happen? Your soul is there, no? That soul needs to be, experience that. Needs to experience that other religion. That's why you are keep criticizing, cribbling. So what will happen next? You will become that. What you focus, you will become that. ಅರ್ಥ ಆಗ್ತಿರೋದು? ಕೇಳಿಸ್ಕೊಡೋದಕ್ಕೆ ಸ್ವಲ್ಪ ಇದು ಅನ್ಸುತ್ತೆ. ಆದ್ರೆ ನಾನು ಲಾಸ್ಟ್ ಟೈಮ್ ಒಂದು ಮುಸ್ಲಿಮ್ ರಿಬರ್ತ್ ಆಗಿ ರೀಇನ್ಕಾರ್ನೇಷನ್ ಬಗ್ಗೆ ಮಾತಾಡಿದೆ. ನೀವು ನೆಟ್ಟಲ್ಲಿ ಹುಡುಕಿದ್ರೆ ಈಗಲೂ ಸಿಗುತ್ತೆ. ನಾನೇ ಕೇಳ್ತಿದ್ದೀನಿ ಅಂದ್ರೆ ವಾಟ್ ಯು ಫೋಕಸ್ ದಟ್ ಯು ಬಿಕಮ್. ಅಂಡ್ ಯುವರ್ ಸೋಲ್ ವಾಂಟ್ಸ್ ಟು ಎಕ್ಸ್ಪೀರಿಯನ್ಸ್ ದಟ್. It wants to experience that other religion, so that it will born in that that religion. Proof ಏನಂದ್ರೆ ನೀವು ಇದು ರೀಇನ್ಕಾರ್ನೇಷನ್ ತುಂಬಾ ಇಲ್ಲೇ ಅಲ್ಲ, ಹೊರಗಡೆ ಹೊರದೇಶದಲ್ಲೂ ಕೂಡ ರೀಇನ್ಕಾರ್ನೇಷನ್ ಬಗ್ಗೆ ದೇ ಹ್ಯಾವ್ ಡನ್ ಲಾಟ್ಸ್ ಆಫ್ ರಿಸರ್ಚ್. ಓಕೆ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇಟ್ ವಿಲ್ ಹ್ಯಾಪನ್ ಆರ್ ನಾಟ್ ಅಂತ ಹೇಳಿ. ಸೊ ಅದಾದ್ಮೇಲೆ ಪೆಟಲ್ಸ್ ಗಳನ್ನ ತೋರಿಸ್ತಾರೆ ನಿಮ್ಗೆ ವಿಡಿಯೋದಲ್ಲಿ. 1000 ಪೆಟಲ್ಸ್. ಅದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ನಿರ್ವಾಣ. ವಾಟ್ ಇಸ್ ದ ಮೀನಿಂಗ್ ಆಫ್ ನಿರ್ವಾಣ? ಏನು ನಿರ್ವಾಣ ಅಂದ್ರೆ? ಯಾರು ಹೇಳ್ತೀರಾ ನಿರ್ವಾಣ ಅಂದ್ರೆ ಏನು? ಆ ಫಸ್ಟ್ ಬಂದಿದೆ ಅದು ನಿರ್ವಾಣ ಅಂತ ಬಂತು. ಏನಂತೆ? ಎನ್ಲೈಟನ್ಮೆಂಟ್. ಎನ್ಲೈಟನ್ ಅಂದ್ರೆ ಜ್ಞಾನೋದಯ ಆಗುವಂತದನ್ನ ನಿರ್ವಾಣ. ಯು ನೀಡ್ ದಟ್ ವಿಸ್ಡಮ್, ದಟ್ ನಾಲೆಡ್ಜ್ ಬಿಕಮ್ ವಿಸ್ಡಮ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ನಾಲೆಡ್ಜ್ ಅಂಡ್ ವಿಸ್ಡಮ್? ನಾನು ಮುಂಚೆ ಮಾತಾಡಿದ್ದೀನಿ ಇದ್ರ ಬಗ್ಗೆ. ನಾಲೆಡ್ಜ್ ಮತ್ತೆ ವಿಸ್ಡಮ್ ಬಗ್ಗೆ ಮಾತಾಡಿದ್ದೀನಿ. ಯಾರು ಹೇಳ್ತೀರಿ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ನಾಲೆಡ್ಜ್ ಅಂಡ್ ವಿಸ್ಡಮ್? ನಾಲೆಡ್ಜ್ ಅಂದ್ರೆ ಒಂದು ವಿಷಯದ ಬಗ್ಗೆ ಇರೋ ತಿಳುವಳಿಕೆ. ವಿಸ್ಡಮ್ ಅಂದ್ರೆ ಬುದ್ಧಿವಂತಿಕೆ. ಎರಡು ಒಂದೇ ಅಂತ ಅನ್ಸುತ್ತೆ. ನೀವು ಇದ್ರ ನೋಡಿದ್ರೆ ಅದೇ ಎರಡು ಒಂದೇ ಬರುತ್ತೆ. ಆದ್ರೆ ನಾಲೆಡ್ಜ್ ಇಟ್ ಇಸ್ ಜಸ್ಟ್ ಲೈಕ್, ಈಗ ಇಟ್ ಇಸ್ ತಿಳುವಳಿಕೆ. ಬೆಸ್ಟ್ ಎಕ್ಸಾಂಪಲ್ ಏನ್ ಹೇಳಿದೆ ನಾನು? ಈಗ ನಮ್ಗೆ ನಾಲೆಡ್ಜ್ ಇದೆಯಲ್ಲ, ನಾಲೆಡ್ಜ್ ಇಸ್ ನಥಿಂಗ್ ಬಟ್ ಸೈನ್ಸ್. ಅರ್ಥ ಮಾಡ್ಕೊಳ್ಳಿ, ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಾಲೆಡ್ಜ್ ಇಸ್ ನಥಿಂಗ್ ಬಟ್ ಸೈನ್ಸ್. ವಿ ಕ್ಯಾನ್ ಗಿವ್ ಎಕ್ಸಾಂಪಲ್. ಸೈನ್ಸ್ ಗೆ ನಾವು ನಾಲೆಡ್ಜ್ ಅಂತ ಅನ್ಬಹುದು. ಯಾವಾಗ ಗೊತ್ತಾಯ್ತು ನಮಗೆ? ಮರ್ಕ್ಯುರಿ, ವೀನಸ್, ಅರ್ತ್, ಮಾರ್ಸ್, ಜುಪಿಟರ್, ಸ್ಯಾಟರ್ನ್, ಯುರೇನಸ್, ನೆಪ್ಚೂನ್ ಕೊಟ್ಟು ಅಂತ ಸೈನ್ಸ್ ದೇ ವಿಲ್ ಕಮ್ ಅಂಡ್ ಸರ್ಚ್ ದಟ್ ಇದೆಯಾ ಇಲ್ವಾ ಅಂತೆಲ್ಲ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು. ಆದ್ರೆ ಎಷ್ಟೋ ಸಾವಿರಾರು ವರ್ಷಗಳಿಂದನೇ ನಮ್ಮ ಸೂರ್ಯಾಯ, ಮಂಗಳಾಯ, ಬುಧಾಯ, ಗುರು, ಶುಕ್ರ, ಶನಿ, ಬೆಚ್ಚರ ಎತ್ತುವೆ ನಮಃ ಅಂತ ಕೇಳ್ತಿರ್ಬೇಕು. ಹೌದಾ? ಯುಗಾಂತರಗಳಿಂದನೂ ಇದೆ ಸೈನ್ಸ್ ಬರೋದಕ್ಕಿಂತ. ಅದಕ್ಕೆ ಹೇಳ್ತಿರೋದು ಸೈನ್ಸ್ ಈಸ್ ನಾಲೆಡ್ಜ್. ವಿಸ್ಡಮ್ ಅಂತ ಹೇಳಿದ್ನಲ್ಲ, ದಟ್ ಇಸ್ ಸ್ಪಿರಿಚುಯಾಲಿಟಿ. ಇಟ್ ಈಸ್ ಮೋರ್ ಪವರ್. ಸೊ ಅದ್ರ ಕೆಳಗಡೆನೆ ಎಲ್ಲ ಬರೋದು. ಇದು ತಿಳುವಳಿಕೆ ಅಷ್ಟೇ. ಹೌದಾ? ಅರ್ಥ ಆಗ್ತಿದೆ ಹೇಳ್ತಿರೋದು?
ಸೊ ವಿಸ್ಡಮ್ ಅಂದ್ರೆ ನಾಲೆಡ್ಜ್ ಇನ್ ದಟ್ ಇಸ್ ದ ಸುಪೀರಿಯರ್. ಇಫ್ ಯು ಬಿಕಮ್ ವಿಸ್ಡಮ್, ನಿಮ್ಗೆ ತುಂಬಾ ಇದಾದಾಗ ಯು ವಿಲ್ ನೆವರ್ ಥಿಂಕ್ ದಟ್ ಈ ದಕ್ಕ ಇಸ್ ಡಿಫರೆಂಟ್, ದಿಸ್ ಇಸ್ ಡಿಫರೆಂಟ್. ನೋ, ವಿ ಆರ್ ಆಲ್ ಒನ್. ವಿ ಆರ್ ಆಲ್ ಒನ್. ದಟ್ ಈಸ್ ದ ವಿಸ್ಡಮ್. ಆವಾಗ ನೀವು ನೋಡೋ ದೃಷ್ಟಿಕೋನ ಇದೆಯಲ್ಲ, ದ ಪೆಟಲ್ಸ್, 1000 ಪೆಟಲ್ಸ್ ಅಂತೀವಿ ನಾವು. ಆವಾಗ ಎನ್ಲೈಟನ್ಮೆಂಟ್ ಆಗುತ್ತೆ. ಎನ್ಲೈಟನ್ಮೆಂಟ್ ಆದ್ಮೇಲೆ ವಾಟ್ ಎವರ್ ಹಿ ಥಿಂಕ್ಸ್ ಇಟ್ ವಿಲ್ ಮ್ಯಾನಿಫೆಸ್ಟ್. ವೆರಿ ಸಿಂಪಲ್. ಅದು ಇನ್ನೊಂದು ವಿಡಿಯೋ ಇದೆ, ಅದರ ನೋಡೋಣ. ವಾಟ್ ಎವರ್ ಹಿ ಥಿಂಕ್ಸ್, ವಾಟ್ ಎವರ್, ವೆದರ್ ಹಿ ಥಿಂಕ್ಸ್ ಗುಡ್, ವೆದರ್ ಹಿ ಥಿಂಕ್ಸ್ ಬ್ಯಾಡ್, ಇಟ್ ವಿಲ್ ಮ್ಯಾನಿಫೆಸ್ಟ್. ಮ್ಯಾನಿಫೆಸ್ಟ್ ಅಂದ್ರೆ ಏನು? ಘಟಿಸುತ್ತೆ, ನಡೆಯುತ್ತೆ. ಅದು ಹೇಳ್ತಿರೋದು. ಓಕೆ, ನಾನು ಏನು ಕೆಲವು ಪೇಷಂಟ್ಸ್ ಹಿಂಗಾಗಿದೆ ನನಗೆ, ಕೇಳಿಸ್ಕೊಳ್ಳಿ, ಎಕ್ಸಾಗರೇಷನ್ ಅಂತ ಅನ್ಕೋಬೇಡಿ. ಕೆಲವು ಪೇಷಂಟ್ ಹಂಗಾಗಿದೆ, ಸುಮಾರು ದಿನ ಟ್ರೀಟ್ಮೆಂಟ್ ಮಾಡಿದ್ರು ಏನು ಆಗದೆ, ಗುಣನೇ ಆಗದೆ. ಹಂಗೆ ಆದಾಗ ಐ ವಿಲ್ ಡೂ ನಾರ್ಮಲ್ healing for them also. If you sit and do meditation and thinking that he has been cured, whether at any cost he has been cured, they cured within one day, it will happen. Okay, so that is nothing but the enlightenment ಅನ್ನೋದೇ ನಿರ್ವಾಣ ಅಂತ. ಓಕೆ, ಸೊ ಇಷ್ಟೋ ತನಕ ಏನ್ ಮಾತಾಡಿದ್ನೋ ಅದ್ರಲ್ಲಿ ಯಾರು ಏನ್ ಡೌಟ್ ಇದೆ? ಯಾರಿಗೂ ಏನು ಡೌಟ್ ಇಲ್ಲ? ನೋ ಡೌಟ್ಸ್? ನಾನು ಅವಾಗ ಯಾವಾಗಲೂ ಹೇಳ್ತಾ ಇದ್ದೀನಿ, ಡೌಟ್ಸ್ ಯಾರ್ಯಾರಿಗೆ ಬರಲ್ಲ ಅಂದ್ರೆ ಇಬ್ರಿಗೆ ಬರಲ್ಲ. ಒಬ್ರು ಪೂರ್ತಿ ಕಂಡ್ರು ಏನು ಅರ್ಥ ಆಗದಿರೋರಿಗೆ, ಇಲ್ಲ ಪೂರ್ತಿ ಎಲ್ಲ ಗೊತ್ತಿರೋರಿಗೆ ಏನು ಡೌಟ್ ಬರಲ್ಲ. ಏನು ಡೌಟ್ಸ್ ಇಲ್ಲ? ನೀವು ಡೌಟ್ಸ್ ಕೇಳಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನೇ ಡೌಟ್ಸ್ ಕೇಳ್ತೀನಿ, ನೀವು ಆನ್ಸರ್ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಏನು ಡೌಟ್ಸೇ ಬಂದಿರಲ್ವ, ನನಗೆ ಡೌಟ್ ಬಂದಿರುತ್ತೆ, ನಾನು ಕೇಳ್ತೀನಿ, ನೀವು ಆನ್ಸರ್ ಮಾಡ್ಬೇಕು. ಯಾರಿಗೂ ಏನು ಡೌಟ್ಸ್ ಇಲ್ವಾ? ಮತ್ತೆ ನಾಳೆ ನನ್ನ ಮಗಂದು ಸ್ಕೂಲ್ದು ಏನು ಆನ್ಯುವಲ್ ಡೇ ಇದೆ. ಸೊ ಹಂಗಾಗಿ ನಾಳೆ ಗ್ರೂಪ್ ಮೀಟಿಂಗ್ ಇರಲ್ಲ, ಮೀಟ್ ಆನ್ ಮಂಡೆ. ಅಲ್ಲಿ ತನಕ ನೀವೇನ್ ಮಾಡ್ಬೇಕು ಅಂದ್ರೆ, ನಾನು ಕಳ್ಸಿದ್ದೀನಲ್ಲ ಇದು ಏನೋ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿರೋದು, ಯು ಪ್ಲೀಸ್ ವಾಚ್ ಮೆನಿ ಟೈಮ್ಸ್. ವಾಚ್. ಯಾರಿಗೋಸ್ಕರ? ನಿಮ್ಗೋಸ್ಕರ ಇರ್ತದು. ಅಲ್ಲಿ ನನ್ನ ವಾಯ್ಸ್ ಹಾಕೋದು ನಿಮ್ಗೆ ಡಿಸ್ಟರ್ಬೆನ್ಸ್ ಅನ್ಸ್ಬೋದು, ಯು ಕಾಂಟ್ ಏಬಲ್ ಟು ಯು ವಾಚ್ ರಿಪೀಟೆಡ್ಲಿ, ಯು ಕೀಪ್ ವಾಚಿಂಗ್ ದಟ್. ಇನ್ಫಾರ್ಮೇಶನ್ ಬೇಕಾಗಿರೋದು ನಿಮಗೆ. ದಟ್ ಇನ್ಫಾರ್ಮೇಶನ್ ನೀಡ್ ಟು ಬಿ ಇಂಪ್ಲಿಮೆಂಟೆಡ್ ಬೈ ಯು. ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಬೈ ಮೀ. ಆ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ರಿಸಲ್ಟ್ ಸಿಗತ್ತು. ನಾನು ಈಗ ಗ್ರೂಪ್ ಮೀಟಿಂಗ್ ಕಂಡಕ್ಟ್ ಮಾಡ್ತಿರೋದು, ಆಮೇಲೆ ನಾನು ಹೇಳಿದ್ನಲ್ಲ, ಟು ಲರ್ನ್ ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಆಲ್ರೆಡಿ ಸ್ಪೆಂಡ್ more lakhs of rupees giving you free of cost. You have to implement that. Listen information, you take information, implement that. ಗ್ರೂಪ್ ಮೀಟಿಂಗ್ ಯಾಕೆ ಕಂಡಕ್ಟ್ ಮಾಡ್ತೀನಿ ಅಂದ್ರೆ, ಐ ನೀಡ್ ಟು ಅಕೌಂಟಬಿಲಿಟಿ. ನೀವು ಮಾಡ್ತಿದ್ದೀರಾ ಇಲ್ವಾ ಅದನ್ನ ತಿಳ್ಕೊಳ್ಳೋದಕ್ಕೇನೆ ಗ್ರೂಪ್ ಮೀಟಿಂಗ್ ಕಂಡಕ್ಟ್ ಮಾಡ್ತಿದ್ದು. ಮುಂಚೆ ಎಲ್ಲ ಇದೆಲ್ಲ ಮಾಡ್ತಿರಲಿಲ್ಲ. ಸೊ ಯೂಸ್ ದಿಸ್, ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ನನಗೆ ಕೊಡ್ತಿರೋ ಇನ್ಫಾರ್ಮೇಶನ್ ಇದೆಯಲ್ಲ, ಇಟ್ ಈಸ್ ಯು ಕಾಂಟ್ ವ್ಯಾಲ್ಯೂ ಇಟ್, ಯು ಕಾಂಟ್ ಮೆಜರ್ ಇಟ್. ಈಗ ನಾನು ಹೇಳಿದ್ನಲ್ಲ, ಇಫ್ ಯು ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್ ದೀಸ್ ಥಿಂಗ್ಸ್, ವೆರಿ ಸಿಂಪಲ್. ಇಫ್ ಯು ನೋ ದಟ್ ಹೌ ಟು ಓವರ್ಕಮ್ ದ ಸಿಚುಯೇಷನ್, ಹೌ ಟು ಸಾಲ್ವ್ ದ ಪ್ರಾಬ್ಲಮ್, ಇಟ್ ಈಸ್ ಯು ಕಾಂಟ್ ವ್ಯಾಲ್ಯೂ ಇಟ್. ನೀವು ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಈಗ ನೀವು ಹೇಳಿದ್ರಲ್ಲ, ಆಗ್ನ ಚಕ್ರ ಮತ್ತೆ ಕ್ರಮ ಚಕ್ರ ಎರಡು ಈ ಇದ್ರಲ್ಲಿ ಸರಿ ಹೋಗದೆ ಇದ್ರು, ನೆಕ್ಸ್ಟ್ ಇನ್ಕಾರ್ನೇಷನ್ ಇಟ್ ವಿಲ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಕರೆಕ್ಟೆಡ್. ಅದಕ್ಕೆ ಅಕಾರ್ಡಿಂಗ್ ಟು ಲಾ ಕರ್ಮ ಈ ಸರಿ ಯಾವುದೇ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಅಲ್ಲೇ ಇಟ್ಕೊಂಡು ವಿ ಆರ್ ಆಲ್ ಕೇಮ್ ಹಿಯರ್ ಟು ಎಕ್ಸ್ಪೀರಿಯನ್ಸ್ ಅಂಡ್ ಎವ್ಯಾಲ್ಯೂಯೇಷನ್. ಎವ್ಯಾಲ್ಯೂಯೇಷನ್ ಅಲ್ಲ, ಅದು ಎವಲ್ಯೂಷನ್. ಎವಲ್ಯೂಷನ್ಗೋಸ್ಕರನೇ ಬಂದಿರೋದು ನಾವು. ಅಂದ್ರೆ ನಮ್ಮನ್ನ ನಾವು ಇರೋ ಇದರಿಂದ ಸ್ಥಿತಿಯಿಂದ ಉನ್ನತೀಕರಿಸ್ಕೊಳ್ಳೋದಕ್ಕೋಸ್ಕರನೇ ನಾವೆಲ್ಲರೂ ಜನ್ಮ ಪಡೆದಿರೋದು. ವಿ ಆರ್ ಆಲ್. ಸೊ ವಿ ಕಾಂಟ್ ನೀವು ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಯು ಆನ್ ದಿಸ್ ಇನ್ಫಾರ್ಮೇಶನ್ ಐ ಡೋಂಟ್ ಥಿಂಕ್ ನೋ ಒನ್ ಈಸ್ ಗೋಯಿಂಗ್ ಟು ಟೆಲ್. ಓಕೆ, ಸೊ ಪ್ರಾಕ್ಟೀಸ್ ಇಸ್ ಇಂಪ್ಲಿಮೆಂಟ್ ಮಾಡಿ. ಲೆಟ್ ಇಟ್ ಬಿ ಗುಡ್ ಥಿಂಗ್ಸ್ ಹ್ಯಾಪನ್ಸ್ ಟು ಈಚ್ ಅಂಡ್ ಎವರಿ ಒನ್. ಓಕೆ, ಲೈಫ್ ಆಫ್ಟರ್ ಲೈಫ್ ಮುಂಚೆನೆ ಒಂದ್ಸರಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ನೋಡೋಣ, ಇಸ್ ಇಟ್ ಪಾಸಿಬಲ್ ಟು ಬಿ ಕ್ಯಾಪ್ಟರ್ಡ್? ಓಕೆ, ಏನು ಡೌಟ್ಸೇ ಬಂದಿಲ್ಲ? ಸುಧಾ ಮೇಡಮ್ ಮಂಡೆ ಕಟ್ತೀರಾ? ಸರಿ, ಓಕೆ. ಎಲ್ರಿಗೂ ಶುಭರಾತ್ರಿ. ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಸರ್.